अंतर की परमिशन अरुण जी परिस्थिति को ಸನ್ಮಾನ್ಯ ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರಿಗೂ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಜೋರ ಚಪ್ಪಾಳೆಯನ್ನು ಹೃತ್ಪೂರ್ವಕವಾದ ಸ್ವಾಗತ ಕೊಡ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಕೆಲವು ಕ್ಷಣದಲ್ಲಿ ಈ ವೇದಿಕೆ ಮೇಲೆ ಆಗಮಿಸುತ್ತಿರುವ ಮಾನ್ಯ ಶಾಸಕರು ವಿಧಾನಸಭಾ ಬೀದರ್ ದಕ್ಷಿಣ ಕ್ಷೇತ್ರ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳ್ ಸಾಹೇಬರಿಗೂ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಇವತ್ತಿನ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳು ಆಗಮಿಸಿರುವ ಮಾನ್ಯ ಅಧ್ಯಕ್ಷರು ನಗರಸಭೆ ಬೀದರ್ ಶ್ರೀ ಮೊಹಮ್ಮದ್ ಗೌಸ್ ಸರಿಗೆ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತ ಇದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತ ಸರಳ ಮತ್ತು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದಂಥ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದಂಥ ಶಿವಾನಂದ ಕಾರಳೆ ಸರಿಗೆ ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ಇವತ್ತಿನ ನಿಜ ಶರಣರ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವದ ಒಂದು ಸಂದೇಶ ಮುಟ್ಟುವ ನಿಟ್ಟಿನಲ್ಲಿ ಸನ್ಮಾನ್ಯ ಸಚಿವರಾಗಿರುವ ಶ್ರೀ ರಹೀಂ ಖಾನ್ ಜಿಯವರು ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಇದೀಗ ಈ ಕಾರ್ಯಕ್ರಮ आसमान बड़ा है या खुदा बड़ा क्वेश्चन कर लो. अगर नम खुदा नम देवर ದೊಡ್ಡ ಇದ್ದರು ನಮ್ಮ ಭಾರತ ದೇಶಕ್ಕೆಲ್ಲ ಇಲ್ಲಿ ಜಗತ್ಗೆ ಅಂದ್ರು ಈ ಜಗತ್ನಲ್ಲಿ ನಮ್ಮ ಭಾರತ ದೇಶ ಟೈಪ್ 200 ಕಂಟ್ರಿ ಇದೆ. ಎಷ್ಟು 200 ಕಂಟ್ರೀಸ್ ನಮ್ಮ ಭಾರತ ದೇಶ ತರ. ನಮ್ಮ ಒಂದು ಭಾರತ ದೇಶಕ್ಕೆ ಎಷ್ಟು ದೇವರು ಓಕೆ ಆ 192 ಕಂಟ್ರೀಸ್ಗೆ ಯಾರಿದ್ದಾರೆ ಅಲ್ಲಿ? ಅಮೆರಿಕಾನಲ್ಲಿ ಯಾರು, ಲಂಡನ್ನಲ್ಲಿ ಯಾರು, ಸೌದಿನಲ್ಲಿ ಯಾರು, ದುಬೈನಲ್ಲಿ ಯಾರು, ಜರ್ಮನಿನಲ್ಲಿ ಯಾರು, ಅಲ್ಲಿ ಯಾವ ದೇವರು? ಏನ್ ನಮ್ಮ ದೇವರು ಇಷ್ಟೇ ಚಿಂತನೆ ಆಗ್ಬೇಕು. ಬರೀ ದೇವರು ನಮ್ಮ ಮನೆಗೆ ಇದ್ದಾರೆ, ಡಿಸ್ಟಿಕ್ ಇದ್ದಾರೆ, ಇಂಡಿಯಾಗೆ ಇದ್ದಾರೆ, ಭಾರತ ದೇಶಕ್ಕೆ ಇದ್ದಾರೆ. ಒಂದು ಸೂರ್ಯ ಇಡೀ ಜಗತ್ಗೆ ಕಂಟ್ರೋಲ್ ಮಾಡ್ಲತ್ತಾನೆ, ಬೆಳಕೊಳ್ಳತಾನೆ. ಒಂದು ಸೂರ್ಯ 200 ಕಂಟ್ರೀಸ್ಗೆ 200 ಕಂಟ್ರೀಸ್, ಅದು ಸ್ಮಾಲ್ 200 ಕಂಟ್ರೀಸ್ ಅಂದ್ರೆ ಎಷ್ಟಿದೆ? 25% 200 ಕಂಟ್ರೀಸ್. ಈ ಜಗತ್ನಲ್ಲಿ 75% ಸಮುದ್ರ ಇದೆ. ಸಮುದ್ರ 75%, ಬರೀ 25% ಮನುಷ್ಯರು ಆ ಜಗತ್ನಲ್ಲಿ ಇರ್ತಾರೆ. ಬಟ್ ಸಮುದ್ರ ಬರೇ 200 ಕಂಟ್ರೀಸ್ ಜೊತೆಗೆ ಸಮುದ್ರಗೆ ಕಂಟ್ರೋಲ್ ಮಾಡ್ತಾನೆ, ಫುಲ್ ಸಮುದ್ರ. ಮತ್ತು ಒಂದು ಸಮುದ್ರ ಇಲ್ಲ, ಮನುಷ್ಯರಿಗೆ ಇಲ್ಲ, ಇಡೀ ಜಗತ್ತಿಗೆ ಕಂಟ್ರೋಲ್ ಮಾಡ್ತಾನೆ. ಬೆಳಗ್ಗೆ ಅವರು ಸನ್ರೈಸ್ ಧರ್ತಿಗೆ ಕೊಳ್ಳತಾನೆ, ಆಸ್ಮಾನ್ನಲ್ಲಿ ಸ್ಕೈನಲ್ಲಿ ಕೊಳ್ಳತಾನೆ, ಎನಿಮಲ್ಸ್, ಫಾರೆಸ್ಟ್, ಟ್ರೀಸ್, ಹಿಲ್ಸ್ ಎಲ್ಲಕ್ಕೆ ಕೊಳ್ಳತಾನೆ. ಆದ್ರೂ ನಮ್ಮ ದೇವರು ಬರೇ ಕರ್ನಾಟಕ, ನಮ್ಮ ಭಾರತ ದೇಶಕ್ಕೆ ಇದ್ದಾರೆ. ಸೂರ್ಯ ಅಂದ್ರು ಇಡೀ ಜಗತ್ಗೆ ಇದ್ದಾನೆ, ಚಂದ್ರಮ ಇಡೀ ಜಗತ್ಗೆ ಇದ್ದಾರೆ. ನಾವು ಆಕ್ಸಿಜನ್ ಉಸುಲ್ ತಗೋದೆ, ಅದು ಫುಲ್ ಜಗತ್ಗೆ ಇದೆ. ಯಾರು ದೊಡ್ಡ ಆಗಿದ್ರು? कौन बड़ा है? बड़ा तो सबको, बड़ा जिसको बोलते हैं वो पूरा कंट्रोल करता है. तो हमारा खुदा, हमारा ನಮ್ಮ ದೇವರು ಯಾರಿಗೆ ಕಂಟ್ರೋಲ್ ಮಾಡ್ಲತ್ತಾರೆ? ಎಷ್ಟು ಮಂದಿಗೆ ಕಂಟ್ರೋಲ್ ಮಾಡ್ಲತ್ತಾರೆ? ಎಷ್ಟು ಡಿಸ್ಟ್ರಿಕ್ಟ್ಗೆ ಕಂಟ್ರೋಲ್ ಮಾಡ್ಲತ್ತಾರೆ? ಎಷ್ಟು ದೊಡ್ಡ ಇದ್ದಾರೆ? ನಾವು ಸ್ವಲ್ಪ ಚರ್ಚೆ ಆಗ್ಬೇಕು. ಸಮಾಜದಲ್ಲಿ ಏರುಪೇರುಗಳಾದಾಗ ಕ್ರಾಂತಿಗಳು ಜರುಗ್ತಾ ಇರ್ತಾವೆ. ಸಮಾಜದಲ್ಲಿ ತಾರತಮ್ಯಗಳಾದಾಗ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನ ರೊಚ್ಚಿಗೆದ್ದು ಹೋರಾಟಗಳನ್ನು ಮಾಡ್ತಾರೆ. ಆ ಒಂದು ಹೋರಾಟದಲ್ಲಿ ಯಶಸ್ವಿಯನ್ನು ಸಹ ಕಾಣ್ತಾರೆ. ಅಂತ ಒಂದು ಹೋರಾಟ 12ನೇ ಶತಮಾನದಲ್ಲಿ
ಅಪ್ಪ ಬಸವಣ್ಣನವರ ನಾಯಕತ್ವದಲ್ಲಿ ನಡೀತು. ಆ ಒಂದು ಹೋರಾಟಕ್ಕೆ ಗೆಳೆಯರೇ, ಓ ದೋಸ್ತರೇ, ಓ ಫ್ರೆಂಡ್, ಜರ ಪೇಪರ್ ಬಂದ್ ಮಾಡ್ರಪ್ಪ. ನಾ ಇವತ್ತು ಚೌಡಯ್ಯನವರ ವಂಶಸ್ಥರು ನಾವಿವತ್ತು ಜಾಗೃತರಾಗಬೇಕಾಗಿದೆ. ನಾವು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕಾಗಿದೆ, ಒಳ್ಳೆಯ ಆಚಾರಗಳನ್ನು ಮಾಡಬೇಕಾಗಿದೆ, ಒಳ್ಳೆಯ ಸಂಸ್ಕಾರಗಳನ್ನು ಪಡಿಬೇಕಾಗಿದೆ. ಯಾರಾದ್ರೂ ನಮ್ಮ ಆಜುಬಾಜು ಕೂಡ್ಲಕ್ಕೆ ನಮ್ಮ ಸಂಸ್ಕಾರ ನೋಡಿ ಬರ್ತಾರೆ. ಸಂಸ್ಕಾರ ಇದ್ದವ್ರ ಬಲ್ಲಿ ಯಾರು ಬಂದು ಕೂಡ್ತಾರೆ, ಸಂಸ್ಕಾರ ಇದ್ದವ್ರ ಬಲ್ಲಿ ಎಂತ ಬೆಳ್ಳ ಬಟ್ಟಿ ಹಾಕ್ರಿ ಯಾವ್ದು ಓಡ್ ಹೋಯ್ತಾರೆ ಭೋಜಿ. ಹೌದೇನ? ಸಂಸ್ಕಾರ ಬಹಳ ಮುಖ್ಯ. ನಮಗೆ ಸಂಸ್ಕಾರ ನೋಡಿ ಕರೀತಾರೆ. MLA ಸಾವ್ರು ಬರ್ರಿ ಅಂತ ಸಂಸ್ಕಾರ ನೋಡಿ ಕರೀತಾರೆ. ನಮ್ಮಲ್ಲಿ ಸಂಸ್ಕಾರ ಇಲ್ಲ ಅಂದ್ರೆ ಯಾವ್ದಾರು ಮಾತಾಡ್ತಾಡಿ ಅವ್ನು ಬದ್ಮಾಸರವ ಅವ್ರ ಹಂಗೆ ನಂಬಲ್ ಪಾಪ ಯಾರ್ಯಾದ್ರು ನನ್ನ ಅಂತವ್ರು ಅಂತಾವ. ಅವರು ಎಂಥವ್ರಿದ್ರಿ ನಮ್ಮ ಅಣ್ಣನೇ ಅಂತಾರ. ಅವ್ರು MLA ಸಾಹೇಬ್ ಎಲ್ಲರಿಗೆ ಅಣ್ಣರೇ ಅಂತಾರ. ಎಲ್ಲರಿಗೆ ಅಣ್ಣನೇ. ಅಂದ್ರೆ ಅಂಬಿಗರ ಚೌಡಯ್ಯನವರು ಕಲ್ಯಾಣಕ್ಕೆ ಬಂದು, ಅಂಬಿಗರ ಚೌಡಯ್ಯನವರು ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದು ತ್ರಿಪ್ರಾಂತ ಕೆರೆಯಲ್ಲಿ ದೋಣಿ ಹಾಕುವ ಕಾಯಕವನ್ನು ಮಾಡ್ತಾರೆ. ಅದಕ್ಕೆ ಕುರುಹು ಇವತ್ತ ಕಲ್ಯಾಣದಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯನ ಗವಿ ಮತ್ತು ಟೋರ್ಕೋಳಿ ಬಡಾವಣೆಯಲ್ಲಿರ್ತಕ್ಕಂಥ ಅವರ ಸಮಾಜ. ಹೌದಾ ಇಲ್ಲ? ಏನ್ರಿ ಅದನ್ನ ಇಲ್ಲ ಹೇಳ್ಬೋದು, ಅದನ್ನಿಲ್ಲ ಅದ ಇಲ್ಲ ಕಲ್ಯಾಣದ. ಅದು ಕುರುಹು. ಅಂಬಿಗರ ಚೌಡಯ್ಯ ಬೀದರಕ್ಕೆ ಬಂದಿದ್ದ, ಶರಣರ ನಾಡಿಗೆ ಬಂದಿಲ್ಲಿ ಕಾಯಕ ಮಾಡಿದ್ದ. ಇಂಥ ಒಬ್ಬ ಮಹಾನ್ ಶರಣನ ತತ್ವಗಳು, ಸಿದ್ಧಾಂತಗಳು ನಾವು ನಮ್ಮೆಲ್ಲರ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಇಲ್ಲಿ ನೆರೆದಂತ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರಿಗೆ, ಎಲ್ಲ ಶರಣರಿಗೆ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿಯ ಹಾರ್ದಿಕ ಶುಭಾಶಯ ಕೋರ್ತೀನಿ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈಗ ತಾನೇ ಮಾತಾಡಿ ಹೋದಂತ ಆತ್ಮೀಯರು, ಸರಳರಾದ ಓಡಾಳಿತ ಸಚಿವರಾದ ರಹೀಂ ಖಾನ್ಜಿರವರೇ, ADC ಆದ ನಮ್ಮ ಶಿವಾನಂದ ಸಾಹೇಬ್ರೆ, ಈಗ ತಾನೇ ಮುಖ್ಯ ಭಾಷಣಕಾರ್ಯ ಆಗಮಿಸಿದ ನಮ್ಮ ಮಾರ್ಗದರ್ಶಕರು, ಆತ್ಮೀಯ ಸಹೋದರರು, ನೌಕರರ ಸಂಘದ ಅಧ್ಯಕ್ಷರು, ಮಾಜಿ ಇಲ್ಲ ಸರ್, ಈಗ ರಾಜ್ಕುಮಾರ್ ಏನು ಕೇಳಿದ್ರು ರೀತಿ ಇಬ್ಬರು ಒಂದೇ ಇದ್ರಿ. ಅದೇ ಮಾಣಿಕ್ ನೆಳಗಿ ಅಣ್ಣವ್ರೆ, ಸುನೀಲ್ ಭಾವಿಕಟ್ಟಿ ಅಣ್ಣವ್ರೆ, ವಿಜಯ್ ಕುಮಾರ್ ಸೋನಾರೆ ಅವರೇ ನಾಮಿನೇಟ್ ಆಗ್ಯಾರ ಮೊನ್ನ, ಅಶೋಕ್ ಭಂಡೆ ಅವರೇ, ಸುನೀಲ್ ಖಾಶಂಪುರ್ ಅವರೇ, ಇನ್ನೋರ ನಾಯಕರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ನಿಗಮದ ಅಧ್ಯಕ್ಷರಾದ ಜಗನ್ನಾಥ್ ಜಮಾದಾರ್ ಅವರೇ, ಗೌಸ್ ಅವರೇ, ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರಾದ ನಮ್ಮ ಐಸ್ಪೂರ್ನ ಅಶೋಕ್ ಅವರೇ, ಎದುರು ಕುಂತಂತ ಎಲ್ಲ ಭಾಳ ಜನ ಎಲ್ಲರೂ ಪರಿಚಯ ಹೆಸರು ತೊಗೊಳ್ಳೋದು ದಯವಿಟ್ಟು ಕ್ಷಮಿಸ್ಬೇಕು, ಸಮಯ ಆಗ್ಯದ. ಅವರೆಲ್ಲರಿಗೆ ವಂದಿಸುತ್ತಾ, ಯಾಕಂದ್ರೆ ಈಗ ತಾನೇ ನಮ್ಮ ಬಸವ ಕಲ್ಯಾಣಕ್ಕೆ ಬಂದರು 12ನೇ ಶತಮಾನದಲ್ಲಿ. ಈಗಿನ ದಿಲ್ಲಿಯ ಲೋಕಸಭಾ, ಆಗಿಂದು ಲೋಕಸಭಾ ಬಸವ ಕಲ್ಯಾಣದಾಗಿತ್ತು. ಈಗ ಅನುಭವ ಮಂಟಪ ಅಂತ ಮೋದಿಜಿಯವರು ಮೊನ್ನೆ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಅವಾಗಿನ 12ನೇ ಶತಮಾನದ ಅನುಭವ ಮಂಟಪ, ಈಗಿಂದು ಅನುಭವ ಮಂಟಪ ಮಾದರಿಯಲ್ಲಿ ಭಾರತ ಮಂಟಪಂ ಅಂತ ಮೊನ್ನೆ ಹೋದ ವರ್ಷ ಉದ್ಘಾಟನೆ ಅನ್ಸದು. ಸುಮಾರು ಇದು ಅವ್ರು ಹೇಳಿದ್ರು, ನಾ ಗೊತ್ತಾ ಕಾರ್ಯಕ್ರಮ ಉದ್ಘಾಟನೆ ನನಗೂ ಇನ್ವಿಟೇಷನ್ ಇತ್ತು, ಹೋಗಿದ್ದ. ಅವ್ರು ಮಾತಾಡೋ ಹೇಳಿದ್ರು, 12वें सेंचुरी में जो सामाजिक क्रांति हुआ बसव कल्याण में, उसका एक मादरी में हम अनुभव मंडप दिल्ली में निर्माण किए हैं ಅಂತಂದ್ರು. ಅದನ್ನು ನಾವು ಎಂದು ಯಾಕಂದ್ರೆ ಮಾದರಿ, ಯಾಕಂದ್ರೆ ಈಗ ನಾವು 500+ MP ಗಳಿದ್ದೆವು ದಿಲ್ಲಿದಾಗ. ಅವಾಗ ಎಷ್ಟು MP ಗಳಿದ್ರು? 770 MP ಗಳಿದ್ರು. ಅಂದ್ರೆ 770 ಶರಣರಿದ್ದರು, 770 ಕಾಯಕ ಜೀವಿಗಳಿದ್ದರು. ಅದರಲ್ಲಿ ಒಬ್ಬ ಶ್ರೇಷ್ಠ ಜೀವಿ ಯಾರಂದ್ರೆ ಅದು ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯವರು ಅಂತ ಹೇಳ್ತೀವಿ. ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಾಗುತ್ತಿದೆ ಆಗಿದೆ. ಯಾಕಂದರೆ
ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಇದರದ ಒಂದು ಸಂಖ್ಯಾಬಲ ಕೂಡ ನಾವು ತೋರಿಸ್ಕೊಂಡೇನದಂದ್ರೆ ಇವತ್ತು ಬಹಳಷ್ಟು ಜನ ಬೀದರ್ ಜಿಲ್ಲೆಯಲ್ಲಿ ಅಂಬಿಗರ ಚೌಡಯ್ಯನ ಒಂದು ಜಾತ್ರೆ ಅಂತ ಅನ್ಸ್ಕೊಂಡು ಅವರ ಒಂದು ಜಾತ್ರೆಗೆ ಎಸ್.ಟಿ. ಟೋಕ್ರಿ ಕೋಳಿ ಸಮಾಜದ ಜನ ಬಹಳಷ್ಟು ಜನ ಶಕ್ತಿ ಮೀರಿ ಏನದಂತಂದ್ರೆ ಈ ವರ್ಷ ಬಂದಿದ್ದಾರೆ. ಈ ಒಂದು ಅಂಬಿಗರ ಚೌಡಯ್ಯನವರ ಜಾತ್ರೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಾಡಿನ ಹಿಡ್ಕೊಂಡೇನದಂದ್ರೆ ಪ್ರಸಿದ್ಧವಾದ ಇದು ಅಂಬಿಗರ ಚೌಡಯ್ಯನ ಜಾತ್ರೆ ಅಂತ ನಾವು ಹೇಳ್ಬೋದು. ಹಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಟ್ಟ ಕಡೆಯಾದ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಾವು ಈ ಜಾತ್ರೆಯನ್ನು ಆಚರಣೆ ಮಾಡಿದ್ದೀವಿ. ಈ ಒಂದು ಜಾತ್ರೆ ಪರೋತ್ಸವ ಏನದಂತಂದ್ರೆ ಬೀದರ್ ತುಂಬ ನಗರ ತುಂಬ ಈ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ಇವತ್ತು ರಂಗಮಂದಿರದಲ್ಲಿ ಇವತ್ತು ಈ ಒಂದು ಜಾತ್ರೆಗೆ ಹಾಗೂ ಈ ಒಂದು ಪ್ರೋತ್ಸಾಹಕ್ಕೆ ಏನದಂತಂದ್ರೆ ಇವತ್ತು ನಮ್ಮ ಬೀದರ್ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದ ರಹೀಂ ಖಾನ್ ಸಾಹೇಬರು ಬಂದಿದ್ದರು.